ದೀಕ್ಷಾ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು. ಮುರಗೋಡದಲ್ಲಿ ಸ್ವಾತಂತ್ರ್ಯೋತ್ಸವ ಪೂರ್ವಭಾವಿ ಸಭೆ. ಸವದತ್ತಿ, ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರಗೋಡ ಗ್ರಾಮದಲ್ಲಿ ಕಂದಾಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಆಗಸ್ಟ್ 10ರ ಸ್ವಾತಂತ್ರ್ಯೋತ್ಸವದ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಹಾಗೂ ಶಿಸ್ತುಬದ್ಧವಾಗಿ ಆಯೋಜಿಸುವ ಕುರಿತು ಚರ್ಚಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮುರಗೋಡ ಗ್ರಾಮದ ಉಪ ತಹಶೀಲ್ದಾರ್ ಅಲೈನವರ್ ಮಠ ಸರ ಅವರು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ ಎಲ್ಲಾ ಸಿದ್ಧತೆಗಳನ್ನು ಸಮರ್ಪಕವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಮ್ಮ ಸಲಹೆ ಮತ್ತು ಸೂಚನೆಗಳನ್ನು ನೀಡಿದರು. ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಕೊರತೆ ಉಂಟಾಗದಂತೆ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಸಭೆಯಲ್ಲಿ ಕಂದಾಯ ನಿರೀಕ್ಷಕ ಅಧಿಕಾರಿ ಪಾಟೀಲ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಣಕಣ್ಣವರ, ಎನ್ಆರ್ ಚಲವಾದಿ, ಅಶೋಕ್ ಎಸ್ ಚಿನಗುಡಿ, ಎಸ್ಆರ್ ಹೂಗಾರ್, ವಿನಾಯಕ್ ಪಾಸಲ್ಕರ್, ಎಫ್ಎಂ ಹೋಳಿ, ಜಿಎಂ ಪೂಜೇರಿ, ಎನ್ಎಂ ಡಂಗೂರಿ, ಆರ್ಯು ಹಿರೇಮಠ, ಎಂಬಿ ದರೆಪ್ಪನವರ್, ಬಿಎಂ ಕರಜಿಗಿ, ಎಸ್ಎಫ್ ಬೋವಿ, ಮಹಾಂತೇಶ್ ಕಾರ್ಗಿ ಹಾಗೂ ಚಿದಾನಂದ ಮೇಟಿ ಮುರಗೋಡ ಗ್ರಾಮದ ಎಲ್ಲಾ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಈ ಕಾರ್ಯಕ್ರಮದಲ್ಲಿ ಸೇರಿದಂತೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ವರದಿ ಸೋಮಲಿಂಗ ಬೋವಿ, ದೀಕ್ಷಾ ನ್ಯೂಸ್ ಮುರಗೋಡ. ಸರ್ವ ಸದಸ್ಯರಿಗೂ ಹಾಗೂ ನನ್ನ ಹಾಗೂ ಅಂಗನವಾಡಿ ಅವರ ಕಾರ್ಯಕರ್ತರಿಗೆಲ್ಲ ಸ್ವಾಗತ ಕೋರುತ್ತಾ, ಇದು ಆಗಸ್ಟ್ 15 ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಿದಂತಂದ್ರೆ ಪ್ರತಿ ವರ್ಷ ಯಾವ ರೀತಿ ಮಾಡ್ತಾ ಇದ್ದೇವೆ ಅದೇ ರೀತಿನೂ ಈ ಸಲ ಅದ್ದೂರಿಯಾಗಿ ಆಚರಣೆ ಮಾಡೋಣ ಅಂತ ಕೇಳಿಸ ತಮ್ಮೆಲ್ಲರಿಗೂ ಕೇಳ್ಕೊತಾ ಇದ್ರು. ಅಂದ್ರೆ ಚಿದೋರು ಕೆಲವೊಂದು ಸಲಹೆಯನ್ನು ಹೇಳಿದರು, ಶಿಕ್ಷಕರು ತಮ್ಮ ಸಲಹೆಯನ್ನು ಹೇಳಿದರು, ವಿನಾಯಕ್ ಅವರು ಹೇಳಿದರು, ಅಂತ ನಮ್ಮ ಕಾರ್ಗಿ ಅವರು ಹೇಳಿದರು. ಪ್ರತಿಯೊಬ್ಬರು ತಮ್ಮ ಸಲಹೆ ಸೂಚನೆಗಳನ್ನು ಹೇಳಿದರು. ಅದು ಒಳ್ಳೆಯ ಸಲಹೆಗಳು ಆಗಿರ್ತವೆ. ಯಾಕಂದ್ರೆ ಅವರು ಹೇಳಿದ ಒಂದು ಸತ್ಯತೆ ಇದೆ. ಇಲ್ಲೇ ಮಕ್ಕಳಿಗೆ ಕೂಡಲಿಕ್ಕೆ ಸ್ವಲ್ಪ ಜಾಗ ಅಭಾವದ ಅಂತ ಅವ್ರು ಹೇಳಿದರು. ಅದೇ ರೀತಿ ಸಾರ್ವಜನಿಕರಿಗೂ ಅಭಾವದ ಅಂತ ಹೇಳಿದರು. ಇದನ್ನ ಏನ್ ಮಾಡೋಣ, ಇದನ್ನೇ ನೀವು ಅಧಿಕಾರಿಗಳು ಹತ್ತು ಎಲ್ಲ ಇರೋದಂತ ಅಂದ್ರೆ ಅಷ್ಟ ಅಂತಲ್ಲ, ಎಲ್ಲರೂ ಸಾರ್ವಜನಿಕರು ಕೂಡಿಕೊಂಡು, ಗ್ರಾಮದ ಮುಖ್ಯಸ್ಥರು ಕೂಡಿಕೊಂಡೇ ಇದನ್ನ ಒಂದು ನಿರ್ಣಯ ಮಾಡೋಣ. ಎಲ್ಲಿ ಮಾಡಿದ್ರೆ ಒಳ್ಳೇದಾಗ್ತದೆ, ಎಲ್ಲಿ ಮಾಡಿದ್ರೆ ನಮ್ಗೆ ಎಲ್ಲ ಸಾರ್ವಜನಿಕರಾಯ್ತು, ಮಕ್ಕಳಿಗಾಯ್ತು, ಮತ್ತು ಮಕ್ಕಳ ಸಂಸ್ಕೃತಿ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ. ಇದು ಒಂದೇ ಅಂತಲ್ಲ, ಇನ್ನು ಮುಂದೆ ಬರುವಂಥ ಯಾವುದೇ ಸಂಸ್ಕೃತ ಕಾರ್ಯಕ್ರಮಗಳು ಸಹಿತ ಆದ ಸ್ಥಳದಲ್ಲಿ ಮಾಡುವಂಥ ಒಂದು ಯೋಗ್ಯವಾದ ಸ್ಥಳವನ್ನು ಹುಡುಕಿಕೊಂಡು, ಎಲ್ಲರೂ ಕೂಡಿಕೊಂಡು ಯೋಗ್ಯವಾದ ಸ್ಥಳ ಹುಡುಕಿಕೊಂಡು ನಾವು ಅಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ನನ್ನ ಅಭಿಪ್ರಾಯ ಇತ್ತು. ಅಂದ್ರೆ ಪ್ರತಿ ವರ್ಷ ಯಾವ ರೀತಿ ನಾವು ಏನು ಆಚರಣೆ ಮಾಡ್ತಿದ್ವು ಆಗಸ್ಟ್ 15 ಅದೇ ರೀತಿನೂ ಈ ಸಲನೂ ಅದೇ ರೀತಿ ಮಾಡೋಣ. ಇನ್ನು ಮುಂದೆ ಇದೇ ರೀತಿ ನಾವು ಎಲ್ಲರೂ ಸಹಕಾರ ಸಲಹೆ ತಮಗೆ ಕೊಡ್ತಾ ಇರೋ ಅಂತ ಹೇಳಿ ಆಗಸ್ಟ್ 15 ದಿವಸದಂತೆ ಎಲ್ಲ ಮಾಡೋಣ. ಇನ್ನು ಉಳಿದಂತೆ ಶಿಕ್ಷಕರು ತಮ್ಮಲ್ಲಿ ವಿನಂತಿ ಹೇಳೋದಂತಂತಂದ್ರೆ ಮಕ್ಕಳನ್ನ ಆದಷ್ಟು ಜಲ್ದಿ ಕರ್ಕೊಂಡ್ಬರೋದು ವ್ಯವಸ್ಥೆ ಮಾಡ್ತಾರೆ. ಆದಷ್ಟು ಅಂತಂದ್ರೆ ಈಗ ನಮ್ಮ PDO ಸರ್ ಹೇಳಿದ್ರು, ಮತ್ತು ನಮ್ಮ ಚಿದಂಬರ ಮೆಟ್ಟಿಯವರು ಹೇಳಿದ್ರು, ವಿನಾಯಕರು ಇವರು ಹೇಳಿದ್ರು. ಏನಾದ್ರೆ ಅಂತಂತಂದ್ರೆ ಅದಕ್ಕೊಂದು ಮಹತ್ವ ಸಿಗಬೇಕಪ್ಪ ಅಂತಂದ್ರೆ, ಧ್ವಜಾರೋಹಣಕ್ಕೆ ಮಹತ್ವ ಸಿಗಬೇಕಪ್ಪ ಅಂತಂದ್ರೆ ಎಲ್ಲರೂ ಮಕ್ಕಳು, ಸಾರ್ವಜನಿಕರು, ಅಧಿಕಾರಿಗಳು ಎಲ್ಲರೂ ಸೇರಿನ ಒಂದು ಟೈಮಿಂಗ್ ಮಾಡಿದ್ರ ಅಂತಂತಂದ್ರೆ ಅದು ಒಳ್ಳೇದಾಗ್ತೈತೆ. ಅದಕ್ಕೊಂದು ಟೈಮಿಗೆ ಮಹತ್ವ ಮತ್ತು ಧ್ವಜಾರೋಹಣಕ್ಕೆ ಮಹತ್ವ ಅಂತ ಇರ್ತದೆ. ಅದಕ್ಕಾಗಿ ನಾವೆಲ್ಲರೂ ಸೇರಿಕಾರೆ ಒಂದು ಟೈಮ್ ಅಂದ್ರೆ 9 ಗಂಟೆಗೆ ಅಂದ್ರೆ 9 ಗಂಟೆಗೆ ಏರ್ಪಡೆ ಮಾಡೋಣ. ಧ್ವಜಾರೋಹಣ 9 ಗಂಟೆಗೆ 9 ಗಂಟೆಗೆ ಮಾಡೋಣ ಅಂತ ನನ್ನೊಂದು ಅಭಿಪ್ರಾಯ ಇದೆ. ಅದೇ ರೀತಿ ಎಲ್ಲರೂ ಕರೆಕ್ಟಾಗಿ ತಮ್ಮ ಶಾಲೆ ಮಕ್ಕಳನ್ನು ಏನಿದೆ ತಮ್ಮ ಮುಗಿಸಿಕೊಂಡು ಆದ 9 ಗಂಟೆಗೆ ಇಲ್ಲಿ ಬರುವಾಗಿ ವ್ಯವಸ್ಥೆ ಮಾಡ್ಕೋದು. ಅದೇ ರೀತಿ ನೀವು ನಮ್ಮ ಪೊಲೀಸ್ ಮಾಧ್ಯಮದವರು ನಾವು ಪೊಲೀಸ್ ಸಿಬ್ಬಂದಿಯವರು ಹೇಳ್ತೇವೆ ನಾವು. ಅದೇ ರೀತಿ ಅವರು ಬರ್ತಾರೆ, ಅವರು ಕರೆಕ್ಟ್ ಟೈಮ್ ಬರ್ತಾರೆ. ಆದ್ರೆ ಅದಷ್ಟೇ ಇನ್ನು ಓದಿದ್ದು ಏನೈತಿ, ಮಕ್ಕಳ ಜವಾಬ್ದಾರಿಯನ್ನು ಕರ್ಕೊಂಡ್ ಬರೋದಾಗ್ಲಿ ಹೋಗೋದಾಗ್ಲಿ ತಾವು ಎಲ್ಲರೂ ಸ್ವಲ್ಪ ಎಲ್ಲ ಸರಿಯಾಗಿ ಅವ್ರ ಮಕ್ಕಳನ್ನ ರೋಡಲ್ಲಿ ಕರ್ಕೊಂಡ್ ಬರ್ಬೇಕಾದ್ರೆ ಸ್ವಲ್ಪ ನೀವು ನಿಗಾ ವಹಿಸ್ತೀರಿ. ಅವ್ರಿಗೆ ನಿಗಾ ವಹಿಸ್ಕೊಂಡು ಅವ್ರ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ಕೊಂಡು ಕರ್ಕೊಂಡು ಇದು ಮಾಡೋದು ಅಂತ ಹೇಳುತ್ತೆ. ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತಿನ ದಿವಸ ಸ್ವಾತಂತ್ರ್ಯೋತ್ಸವವನ್ನ ಪ್ರತಿ ವರ್ಷದಂತೆ ಆಚರಿಸುವ ಬಗ್ಗೆ ಪೂರ್ವ ಸಭೆಯನ್ನ ಏರ್ಪಡಿಸಲಾಗಿದ್ದು, ಈ ಸಭೆಯಲ್ಲಿ ಚರ್ಚಿಸತಕ್ಕಂಥ ವಿಷಯಗಳು ಪ್ರತಿ ಸಲದಂತೆ ಇದ್ದರೂ ಕೂಡ ಈ ಸಲ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆಡಳಿತ ಮಂಡಳಿಯು ಇರುವುದಿಲ್ಲ. ಹೀಗಾಗಿ ಆಡಳಿತ ಅಧಿಕಾರಿಗಳು ಇರುತ್ತಾರೆ. ಆದ್ದರಿಂದ ಪ್ರತಿ ವರ್ಷದಂತೆ ತಮ್ಮ ಇಲಾಖೆಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನ ಶಿಸ್ತುಗಳಿಂದ
ಕಾರ್ಯಕ್ರಮವನ್ನ ಏರ್ಪಡಿಸಬೇಕು ಮತ್ತು ಕಡ್ಡಾಯವಾಗಿ ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರು ತಮ್ಮ ವಿದ್ಯಾರ್ಥಿಗಳನ್ನ ಶಿಸ್ತಿನಿಂದ ನಿಗದಿತ ಅವಧಿಯಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ವಹಿಸಬೇಕು ಮತ್ತು ಆ ದಿನ ವಿದ್ಯಾರ್ಥಿಗಳಿಗೆ ಯಾವುದೇ ತರಹದ ತೊಂದರೆ ಆಗದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ವ್ಯವಸ್ಥೆ ಮಾಡಿಕೊಳ್ಬೇಕು. ಅದರಂತೆ ಆ ದಿನ ಅಹಿತಕರ ಘಟನೆ ನಡೆದಂತೆ ಪೊಲೀಸ್ ಇಲಾಖೆಯವರು ಕೂಡ ಶಿಸ್ತು ಕ್ರಮ ಕೈಗೊಂಡು ಪ್ರತಿ ವರ್ಷದಂತೆ ಮುರಗೋಡ ಗ್ರಾಮ ಪಂಚಾಯತಿಯಲ್ಲಿ ಧ್ವಜಾರೋಹಣವನ್ನು ಅಚ್ಚುಕಟ್ಟಾಗಿ ಮಾಡಲು ಸಹಕರಿಸಬೇಕು ಮತ್ತು ಆ ಸ್ವಾತಂತ್ರ್ಯೋತ್ಸವ ದಿನದಂದು ಎಲ್ಲ ಮಾಧ್ಯಮ ಮಿತ್ರರು ಕೂಡ ಭಾಗಿಯಾಗಿ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಸಹಕಾರ ನೀಡಬೇಕೆಂದು ನಾ ಈ ಸಭೆಯ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಯಾಕಂತಂದ್ರೆ ತಮ್ಮೆಲ್ಲರ ಸಹಕಾರವೇ ತಮ್ಮ ಗ್ರಾಮದ ಅಭಿವೃದ್ಧಿ ಮತ್ತು ತಮ್ಮ ಗ್ರಾಮದ ಆಗಸ್ಟ್ 15ರಂದು ನಾವು ಮಾಡ್ತಕ್ಕಂಥ ಸ್ವಾತಂತ್ರ್ಯೋತ್ಸವ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಆ ದಿನ ಶಿಸ್ತಿನಿಂದ ಬಂದು ಪ್ರತಿಯೊಂದು ಶಾಲೆಯಿಂದ ಪ್ರತಿ ವರ್ಷದಂತೆ ಒಂದೊಂದು ಕಾರ್ಯಕ್ರಮವನ್ನ ತಯಾರು ಮಾಡಿಕೊಂಡು ಆ ಸಭೆಯಲ್ಲಿ ಭಾಗವಹಿಸ್ಬೇಕಂತ ಹೇಳಿ ಸುಮಾರು ಒಂದ್ ಎರಡೂವರೆ ಸಾವಿರ ಜನ ವಿದ್ಯಾರ್ಥಿಗಳು ಬರ್ತಾರೆ. ಆ ವಿದ್ಯಾರ್ಥಿಗಳಿಗೆ ಕುತ್ಕೊಳ್ಳುವಂತ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರ ಚಲೋ. ಒಂದ್ ಎರಡನೇದ್ ಏನಂತಂದ್ರ ಪಂಚಾಯತಿ ಒಳಗ್ ಧ್ವಜಾರೋಹಣ ಮಾಡ್ತೀರಿ. ಆ ಧ್ವಜಾರೋಹಣ ಮಾಡಿದ್ರ ಆ ಧ್ವಜಾರೋಹಣ ಮಕ್ಕಳ ಎದುರಿಗೆ ಆಗ್ಬೇಕು, ಎದುರುಗಡೆ ಆಗ್ಬೇಕು. ಧ್ವಜಾರೋಹಣ ಮ್ಯಾಲ್ ಮಾಡ್ತೀರಿ, ಕೆಳಗಡೆ ಎಲ್ಲಾ ಇದಿರ್ತೈತಿ, ಪೆಂಡಾಲ್ ಇರ್ತೈತಿ. ಧ್ವಜಾರೋಹಣ ನೋಡೋದಿಲ್ಲ ಅವ್ರ. ಸ್ವಾತಂತ್ರ್ಯೋತ್ಸವ ಹೆಂಗ್ ಅನಿಸ್ತದ? ಇದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಅಲ್ಲಿ ಗೌರವ ವಂದನೆ ಸಲ್ಸಾಕ್ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಬಂದಿರ್ತಾರೋ, ಆ ಪೊಲೀಸ್ ಸಿಬ್ಬಂದಿಯವರು ಸಹಿತ ಗೌರವ ವಂದನೆ ಸಲ್ಲಿಸೋದನ್ನು ನಾವು ನೋಡಂಗಿಲ್ಲ. ಸುಮ್ನ ಆ ಮಕ್ಕಳ ಪಾಡಿಗೆ ಮಕ್ಕಳ ಇದನ್ ಮಾಡ್ತಿರ್ತಾರೋ.